ಇಲ್ಲ ಅಂದೆ ಕೊಡ್ತಿ. ಇವಳು ಹೋಗ ಬರೋದು ಇಲ್ಲೇ ಇದನ್ನ ಫೋಕಸ್ ಮಾಡೋದು. ಮೋಹನನ ಮದರಂಗಿ ನಮ್ದು ಹಲ್ಲಂಡೆ ಎಲ್ಲ ಹಾಯ್ ಗೈಸ್, ನಾನು ಧರ್ಮಸ್ಥಳದ ಹತ್ತಿರ ಇರುವ ಕುಕ್ಕಡಕ್ಕೆ ನನ್ನ ಕಸಿನ್ದು ಮ್ಯಾರೇಜ್ಗೆ ಹೋಗಿದ್ದೆ. ನಾವು ಹೋಗುವಾಗವೇ ಲೇಟ್ ಆಗಿತ್ತು, ಹಾಗಾಗಿ ಮೆಹಂದಿ ಶಾಸ್ತ್ರದ ವಿಡಿಯೋವನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಆದರೂ ನನಗೆ ಲಾಸ್ಟಿಗೆ ಒಂದು ಗಂಗೆ ಪೂಜೆ ಮತ್ತೆ ಕಳಶ ಪೂಜೆದ್ದು ವಿಡಿಯೋ ಮಾಡಲಿಕ್ಕೆ ಮಾತ್ರ ಆದದ್ದು. ಆದರೆ ಫಂಕ್ಷನ್ ಮಾತ್ರ ತುಂಬಾ ಚಂದ ಆಗಿದೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಫಂಕ್ಷನ್ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲ ಅಂದೆ ಕೊಡ್ತೀಯಾ? ಓಕೆ, ಅದು ನೆಕ್ಸ್ಟ್ ಪೂಜೆ ಏನು? ಹೋವೇನಾ? ಎಸ್, ಕರೆಕ್ಟ್. ಓಕೆ, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಕರೆಕ್ಟ್ ಅಲ್ಲ? ಓಕೆ, ಇಂತ ಫೈಟ್ ಬರ್ತದೆ. ಅಲ್ಲ, ಅವರು ಟೀಮ್ ಅಲ್ವಾ ಹೇಳಿಕೊಡ್ಲಿಕ್ಕೆ? ಮೇಘಗದ ಬಾಣಿನಲ್ಲಿ ಸರಿ, 6-5. ನೆಕ್ಸ್ಟ್ ಹಾಕುವ ಸರಿ ಕಾರನೆ ಸರಿಯಾ? ಓಕೆ, 6 ಪೂರೇ ಮುರ್ಕೊಂಡು ಅವೇನಾ? ಹೋಗಿ 7. ಮೆಹಂದಿ ಫಂಕ್ಷನ್ ಅಲ್ಲಿ ಊಟ ಅಂತೂ ಆಯ್ತು, ಇನ್ನು ತಿಂದದ್ದು ಕರಗಿಸ್ಬೇಕಲ್ಲ, ಹಾಗಾಗಿ ಡ್ಯಾನ್ಸ್ ಮಾಡೋಣ ಬನ್ನಿ. ಊಟ ಆಗಿ ಎಲ್ಲರೂ ಮೆಹಂದಿ ಇಟ್ಕೊಳ್ತಾ ಇದ್ದಾರೆ. ಆದ್ರೆ ನಮ್ಮ ಚಿಕ್ಕಿ ಮಾತ್ರ ಯಾರು ಡ್ಯಾನ್ಸಿಗೆ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಈಗ ಚಂದಲ್ಲ ನಮ್ಮ ಮೊಬೈಲ್. ಇವಳು ಹೋಗ ಬರೋದು ಇಲ್ಲೇ ಇದನ್ನ ಫೋಕಸ್ ಮಾಡೋದು. ಎಂತ ಉಂಟಂತೇಳಿ ಗೊತ್ತಿಲ್ಲ, ಶುರು ಮಾಡಿದ್ಲು ಕಿಟಿ ಅನ್ನಕ್ಕೆ. ಎಲ್ಲರೂ ಡಾನ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಈ ಮಕ್ಕಳು ನೋಡಿ ಏನೋ ಡೀಪ್ ಡಿಸ್ಕಷನ್ ಮಾಡ್ತಿದ್ದಾರೆ, ಕೆಲವರು ಮೊಬೈಲ್ ನೋಡ್ತಾ ಇದ್ದಾರೆ. ನೀವು ಅನ್ಕೊಳ್ಬೋದು ಇದ್ಯಾರು ಕೃಷ್ಣ ಪರಮಾತ್ಮ ತರ ಮಿಡಲಲ್ಲಿ ಹೋಗಿ ಡಾನ್ಸ್ ಮಾಡ್ತಿದ್ದಾರೆ ಅಂತೆ. ಅವನೇ ನನ್ನ ತಮ್ಮ ಅನ್ವಿತ್. ಅವನು ಅವನ ಆಂಟಿ, ಅಕ್ಕ, ಅತ್ತೆ ಜೊತೆ ಡಾನ್ಸ್ ಮಾಡ್ತಾ ಇದ್ದಾನೆ. ಪಾಪ ನಮ್ಮ ಚಿಕ್ಕಿಗೆ ಡಾನ್ಸ್ ಮಾಡಿ ಸುಸ್ತಾಗಿದೆ. ರೌಡಿ ಬೇಬಿ ಬರ್ತಾ ಇದ್ದಾರೆ ನೋಡಿ. ನನ್ನ ಮಾವನನ್ನು ಡಾನ್ಸ್ ಮಾಡಲಿಕ್ಕೆ ಬರಲಿಕ್ಕೆ ಆವಾಜ್ ಆಗ್ತಾ ಇದ್ದಾರೆ ನೋಡಿ, ಯಾವ ರೀತಿ ಆವಾಜ್ ಆಗ್ತಾ ಇದ್ದಾರೆ ಅಂತ ಹೇಳಿ. ನೋಡುವಾಗ ಹೆದರಿಕೆ ಆಗ್ತದಲ್ಲ. ಹೇಳಿ, ಗೊತ್ತಿಲ್ಲ, ಹೇಳಿ ಎಂತ ಹೇಳ್ಬೇಕು? ಮೋಹನನ ಮದರಂಗಿ ಶಾಸ್ತ್ರ ಯಾರ್ದು? ಅಲ್ಲ, ಅದು ಕೇಳಿಸ್ಬೇಕೀಗ. ಮೆಹಂದಿ ಬರ್ತಾ ಇಲ್ಲ ಅಂತಲ್ಲ. ಕಕ್ಕ ತರ ಆಗಿದೆ ಶಬಾ. ಅದೆಂತ ನೋಡು. ಸ್ವಲ್ಪ ಮೋಹನಂದು ಮೊಕ್ಕಸ ವಿಡಿಯೋ ಮಾಡಿ. ಮೋಹನ ತೋರಿಸು. ಬಾವಿಗೆ ಹಾರ್ಬೇಕ ತೊಳೆಯಕ. ಗ್ಯಾಪ್ನು ಬಿಡಂಗಿಲ್ಲ, ಫಿಲ್ ಮಾಡದೆ ಬಿಟ್ಟ ಸ್ಥಳ ತುಂಬಿರಿ. ಮನೆಗೆ ಬಂದಿದ್ದೇವೆ, ಆದ್ರೆ ತುಂಬಾ ಕೆಲವರೆಲ್ಲ ಮಲಗಿದ್ದಾರೆ, ಇನ್ನು ಹೇಳಲಿಲ್ಲ. ತೋರಿಸ್ತಿದ್ದೀನಿ ನೋಡಿ, ಕೆಲವರೆಲ್ಲ ಹೇಳಲಿಲ್ಲ. ಇವರೆಲ್ಲ ಎದ್ದು ಬೇಗ ಮುಖ ತೊಳ್ಕೊಂಡಿದ್ದಾರೆ, ಸ್ನಾನ ಮಾತ್ರ ಮಾಡ್ಲಿಲ್ಲ. ಇವರೆಲ್ಲ ಸ್ನಾನ ಮಾಡಿದ್ದಾರೆ. ಇವ್ರು ಯಾರು? ಸ್ನಾನ ಮಾಡಿಲ್ಲ. ನೀವು ಮತ್ತೆ ಬ್ರಷ್
ಮಾಡಿದಿರಿ ಇಲ್ಲಿ? ಬ್ರಷ್ ಮಾಡೋದು ಬೆಳಿಗ್ಗೆ ನಾವು 3 ಗಂಟೆಗೆ ಎದ್ದು ಸ್ನಾನ ಮಾಡಿದ್ದೇವೆ. ಸ್ನಾನ ಆಯ್ತಾ? ಹಾ ಬಿಡಿ, ಇವತ್ತು ಸ್ನಾನ ಆಗಿದೆ ಅಂತೆ, ಬಿಡಿ. ನೆಕ್ಸ್ಟ್ ಹೋಗೋಣ. ಇವರೆಲ್ಲ ಕ್ಯೂ ನಿಂತಿದ್ದಾರೆ ಸ್ನಾನಕ್ಕೆ. ಸ್ನಾನ ಆಗಿದಾ? 5 ಗಂಟೆಗೆ ಮಾಮಣ್ಣ ಸ್ನಾನ ಆಗಿದಾ? ಸ್ನಾನ ಆಗಿದಾ? ಏ ನಿಂದಾಗಿದಾನ ಸ್ನಾನ? ಸ್ನಾನ ಮಾಡ್ಬೇಕಾ? ಬಾತ್ರೂಮ್ ಅಲ್ಲಿ ಜಾಗ ಇರ್ಲಿಲ್ಲ, ಅದಕ್ಕೋಸ್ಕರ ಇಲ್ಲೇ ಫೇಸ್ ವಾಶ್ ಮಾಡ್ತಾ ಇದ್ದಾರೆ ಇವರು. ಡೈಲಾಗ್ ಎಲ್ಲ ನೋಡು, ಹೋಗೋದ್ ಬರೋದು ಇಲ್ಲಿಂದ. ಇವರು ನೋಡಿ ಮದ್ವೆಗೆ ಬಿಳಿ ಕಾಣಿಸ್ಬೇಕಂತ ಹೇಳಿ ಮುಖವನ್ನು ಹೇಗೆ ತಿಕ್ತಾ ಇದ್ದಾರೆ ನೋಡಿ. ಮುಖ ತೊಳ್ಕೊಳ್ಳಿ, ಹಲ್ಲಚ್ಕೊಳ್ಳಿ, ಆಮೇಲೆ ಮೇಕಪ್ ಮಾಡ್ಕೊಳ್ಳಿ. ಮಕ್ಕಳು ಕಸ ಹಾಕೋದು ಪಾಪ, ಇವರಿಗೆ ಆಗಾಗ ಗುಡಿಸೋದೇ ಕೆಲಸ. ದೊಡ್ಡಮ್ಮನ ಮುಖ ಯಾಕೆ ಹೀಗೆ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಯಾರೋ ಟೀ ಮಾಡಲಿಕ್ಕೆ ಬರೋದಿದ್ದರು ಟೀ ಮಾಡಿದ್ದಾರೆ, ಅದನ್ನು ಕುಡಿದು ದೊಡ್ಡಮ್ಮನ ಮುಖ ಹೀಗೆ ಆಗಿದೆ. ಇವತ್ತಿನ ದಿನ ಮದುವೆ ನೋಡಿ, ಎಲ್ಲ ಖಾಲಿ ಇದೆ ಬೆಳಿಗ್ಗೆ. ಇನ್ನು ಮತ್ತೆ ಜನ ಸೇರ್ತಾರೆ, ತುಂಬ ಜನ ಮದುವೆಗೆ ಬರ್ತಾರೆ. ಇದು ಮದುವೆ ಹುಡುಗಿ ನೋಡಿ ಹೇಗಾಗಿದೆ ಮೇಕಪ್ ಎಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಹೇಮಾ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕಂದು ಮದುವೆ, ಸೊ ನಾವೆಲ್ಲ ರೆಡಿ ಆಗಿದ್ದೇವೆ ನೋಡಿ. ಇದು ನಮ್ಮ ಯೂಟ್ಯೂಬರ್, ಇವರು ನಮ್ಮ ಯೂಟ್ಯೂಬರ್. ಇದು ಅತ್ತೆ, ಇವರು ನಮ್ಮ ಕುಟುಂಬದ ಸುಂದರಿ. ಮತ್ತೆ ಇವರಿಬ್ಬರು ಎಂತದ ಮಾಡ್ತಿದ್ದಾರೆ ಎಂತ ಗೊತ್ತಿಲ್ಲ. ಇದು ನನ್ನ ಅಮ್ಮ, ಇವರನ್ನು ನೋಡಿರ್ಬೋದು, ಕಾಮಿಡಿ ವುಮೆನ್ ಸಿ. ಹಾಗೆ ನಾವೀಗ ಎಲ್ಲ ಫೋಟೋ ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮದೊಂದು ಗ್ಯಾಂಗ್ ಎಷ್ಟು ಓವರ್ ಆಕ್ಟಿಂಗ್ ಇದೆ ನೋಡಿ. ಒಂದ್ ನಿಮಿಷ ಬರ್ಬೇಕು. ಉಂಟು ಊಟ ದಿಶಾಗೆ ಇವತ್ತು ನಾನು ಸೀರೆ ಉಡ್ತಿದ್ದೆ, ನನಗೆ ಏನಾದ್ರು ಎಕ್ಸ್ಟ್ರಾ ಮಾಡಿ ನನ್ನ ಕಸಿನ್ ಮ್ಯಾರೇಜ್ಗೆ ಹರೀಶ್ ಪುಂಜ ಸರ್ ಬಂದಿದ್ರು. ಹುಡುಗಿಯನ್ನು ಗಂಡನ ಮನೆಗೆ ಕಳಿಸುವ ಶಾಸ್ತ್ರ ಆಗ್ತಾ ಇದೆ ನೋಡಿ. ಭೂಮಿ ಆಕಾಶ ಇವ್ರದ್ದು ಏನೇ ನೆಲೆಗೊಂಡಿದ್ರೆ ಅವ್ರು ಹೇಳಿದಾಗ ನಾವು ನಡ್ಕೊಳ್ಬೇಕಾದ್ರೆ ನಮ್ಮ ಮನಸ್ಸು ನೂರಾರು ಇದ್ದ ಏನೇ ಇದ್ದರೂ ಕೂಡ ಇವತ್ತು ನಾವು ಬ್ರಾಹ್ಮಣ ಅವರು ಇವರು ಗುರು ಹಿರಿಯರಿದ್ದು ವಿವಾಹ ಸಂಬಂಧ ಆದಮೇಲೆ ನಾವೊಂದು ಆ ಬಂಧ ಎರಡು ಕಡೆದು ಕುಟುಂಬ ದೊಡ್ಡ ವಿಸ್ತಾರವಾಗಿ ಅಂದರೆ ದೊಡ್ಡದಾಗಿ ಒಂದಾದಂಥ ಸಂದರ್ಭಗಳು. ಹಾಗೆ ನಾವು ಇವತ್ತು ಏನು ಮಾಡಬೇಕಾಗಿ ಅಂತ ಹೇಳಿದ್ರೆ ಆ ಎರಡೂ ಕುಟುಂಬನ ನಾವು ಒಂದು ಗಟ್ಟಿ ಮಾಡಬೇಕಾಗಿದೆ. ಆ ಹೊತ್ತು ಈಗ ಬಂದಿದೆ. ಹಾಗಾಗಿ ನಮ್ಮ ಮಗಳು ಯಾವ ವಿಷಯದಾಗ ಕೂಡ ಸಣ್ಣವಳಲ್ಲ, ದೊಡ್ಡವಳಲ್ಲ. ನೀವು ಹೇಳಿದ್ರೆ ನೀವು ಕೇಳ್ತಾರೆ, ಗಂಡ ಹೇಳ್ತಾರೆ, ಮಾವ ಹೇಳ್ತಾರೆ, ಮಾವ ಹೇಳ್ತಾರೆ, ಅತ್ತೆ ಬೈದ್ರು ಕೂಡ ಮನಸ್ಸಿಗೆ ತಾಣೋದಿಲ್ಲ. ಅವ್ರು ಸಿದ್ಧಿ ನಡೆಯುವಂಥ ಹುಡುಗಿ. ಆದರೂ ನಮ್ಮ ಹುಡುಗಿ ಕಡೆಯಿಂದ ಸಾವಿರಾರು ತಪ್ಪುಗಳು ಬಂದರೂ ಕೂಡ ಹುಡುಗ ಆಗಲಿ ಅತ್ತೆ ಮಾವ ಆಗಲಿ ಯಾವುದೊಂದು ನೋವನ್ನು ಧ್ಯಾನ ಮಾಡ್ಕೊಂಡ್ರೆ ಮಗಳು ಸೊಸೆ ಅಲ್ಲ ಮಗಳಂತ ಆಲೋಚನೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಬಾಳ್ಸನ್ನು ಬೆಳೆಸನ್ನು ಬರುವಂಥ ಆ ಒಂದು ಆರ ಬಾರ ಕೀರ್ತಿ ನಿಮಗೆ ಕೂಡ. ಈಗ ಎಂತ ಹೇಳಿದ್ರೆ ನಮ್ಮ ಹುಡುಗ ಭಾರಿ ಒಳ್ಳೆ ಹುಡುಗ, ಸಣ್ಣ ಪ್ರಾಯ. ಒಂದು ಹೇಳಿದ್ರೆ ಇನ್ನೊಂದು ಗೊತ್ತಿಲ್ಲ. ಹೌದು, ಒಂದ್ಸಲ ಬೇಗ ಬಂದ್ರೆ ಮತ್ತೊಂದು ತಡ ಆಗಿ ಬರ್ತಾರೆ. ನಾವು ನಮ್ಮ ಹುಡುಗಿಗೆ ಬೇಜಾರಾಗದೆ ಅಂತ ಜಗಳ ಮಾಡೋದೆ ಅಂತ ನಮ್ಮ ಹುಡುಗ ತಡ ಬಂದ್ರೆ ಅವ್ರು ಮತ್ತೆ ಅದೆಲ್ಲ ಸರಿ ಸಮಾರಂಭ ಮಾಡ್ಕೊಳ್ತಾರೆ. ಆದರೂ ಕೂಡ ನಿಮ್ಮ ಹುಡುಗಿ ಯಾವುದೇ ಒಂದು ಗಾನ ಮಾಡ್ಕೊಂಡು ಸಂಸಾರ ಅಂತ ಹೇಳ್ತಾರೆ. ಅಂದರೆ ಒಂದು ಗಾಡಿ ಇದ್ದಾಗ 2 ಚಕ್ರಗಳು ಒಟ್ಟಿಗೆ ಹೋದರೆ ಅದು ಸರಿಯಾಗಿ ಒಂದು ಊರಿಗೆ ಸೇರ್ತಾವಂತೆ. ಹಾಗೆ ಚೆಂದಾಗಿ ದೇವರು ಮನುಷ್ಯರು ಸರ್ವರು ನೋಡಿದ್ರೆ ದೇವ್ರ ದಿಕ್ಕಿಗಳಿಲ್ಲ ಅಂತ. ಈಗ ಈ ಊರಿಗೆ ಆ ಊರಿಗೆ ದೂರ ಎಷ್ಟು ಉಂಟು, ಸಂಬಂಧ ಅನ್ನೋದು ಬರ್ತದಂತ ಯಾರಿಗೆ ಗೊತ್ತುಂಟು. ಇದೆಲ್ಲ ವಿಧಿಯಾಟ ಅಂತಿರುತ್ತಿದೆ. ಸರ್ವ ದೇವರ ಆಶೀರ್ವಾದ 2 ಮಕ್ಕಳ ಮೇಲೆ ಇದ್ದು
ಪ್ರತಿಯೊಂದು ಅಂದರೆ 2 ಕುಟುಂಬಗಳು ಕೂಡ ಬಾಳಿ ಬದುಕಿ ಉತ್ತರೋತ್ತರ ಅಭಿವೃದ್ಧಿ ಕಟ್ಟಿ ಕಾಪಾಡ್ಕೊಂಡು ಬರೋದ್ರ ಜೊತೆಗೆ ನಿಮ್ಮ ಸಂಸಾರದಲ್ಲಿ ಹುಡುಗಿ ಬಾಳಿಸಿ ಬೆಳೆಸಿ ಹೇಳಿ ನಮ್ಮ ಹುಡುಗ ಉಂಟಲ್ಲ, ನಮ್ಮ ಹುಡುಗ ಸ್ವಲ್ಪ ಒಂದೊಂದ್ಸಲ ಸ್ವಲ್ಪ ಸಿಟ್ಟು ಜಾಸ್ತಿ ಇಲ್ಲ. ನಮ್ಮ ಹುಡುಗಿ ಸಿಟ್ಟು ಮಾಡಲ್ಲ, ಎಲ್ಲ ಒಳ್ಳೆ ಕಾರ್ಯ ಮಾಡಿದ್ರೆ ತಪ್ಪಾಗಿ ಕ್ಷಮೆ ಇರ್ಬೇಕು. ಬೇಜಾರು ಮಾಡಕ್ ಕೊಡ್ದು ಅವಳಿಗೆ. ಹಿರಿಯರೇ ಊರಿನರೇ ಅಧ್ಯಕ್ಷರು ಎಲ್ಲರೂ ನಾವು ಕೇಳ್ಕೊಂಡಿದ್ದೇನೆಂದ್ರೆ ಒಳ್ಳೇದು ಏನು ಇವತ್ತು ನಿಮ್ಮ ಆಶೀರ್ವಾದಗಳಿಂದ, ಗ್ರಾಮ ದೇವರ ಆಶೀರ್ವಾದಗಳಿಂದ, ಮನೆ ದೇವರ ಆಶೀರ್ವಾದಗಳಿಂದ ಇವತ್ತು ನಾವೊಂದು ಕಾರ್ಯ ನಡೆಸಿಕೊಟ್ಟಿದ್ದಾರೆ. ಸತ್ಯಗಳಿಂದ ಹಿರಿಯರೆಲ್ಲ ಸೇರಿಬಿಟ್ಟು ಆ ಪ್ರಕಾರ ಇವತ್ತು ಏನೋ ನಾವೊಂದು ಹುಡುಗಿನ ನಾವು ಇಲ್ಲಿ ಚೆಂಡಿಳಿಸಿ ಕೊಡ್ತಾ ಇದ್ವಿ. ಆ ಮನೆ ತಂದು ಅಮ್ಮನವ್ರು ಬೈರದೇವರು, ಅವ್ರ ಮನೆ ಅಮ್ಮನವ್ರು ಬೈರದೇವರು, ಗ್ರಾಮದೇವರು ಇವರು ಮತ್ತೆ ಹಿರಿಯರು ಎಲ್ಲ ಆಶೀರ್ವಾದ ನಾವು ಹೆಣ್ಣು ಇಳಿಸಿ ಕೊಡ್ತಾ ಇದ್ದೀವಿ. ಚೆನ್ನಾಗಿ 100 ವರ್ಷ ಬಾಳೆ ಮಾಡುವಂತ ಜವಾಬ್ದಾರಿ ನಿಮ್ಗೆ ಸೇರಿದಂಥದ್ದು. ಹಿರಿಯರೆಲ್ಲ ಸಂತೋಷ ಪಡ್ಬೋದು, ಸಂತೋಷ ಮಾಡ್ಬೋದು, ಶಾಂತಿಯಿಂದ ಕಾಪಾಡ್ಬೇಕು ಎಲ್ಲವನ್ನು. ಊರಲ್ಲಿ ಹೋಗಿ ಮದುವೆ ಆದ ನಂತರ ಹುಡುಗ ಹುಡುಗಿಯನ್ನು ಚಪ್ರದ ಒಳಗೆ ಕರೆಯುವಾಗ ಅವರಿಗೆ ಆರತಿ ಮಾಡ್ತಾರೆ. ಅದು ಕೆಂಪು ಮತ್ತು ಕಪ್ಪು ನೀರಿನಿಂದ ಆರತಿ ಮಾಡಿ ಒಳಗೆ ಕರೆಸ್ಕೊಳ್ತಾರೆ. ಅದಾದ ನಂತರ ಹಾಲೆ ಕಂಬವನ್ನು ಇಳಿಸುವ ಶಾಸ್ತ್ರ ಆಗ್ತದೆ. ಹಾಡು ಚಂದ ಹೇಳಿ ನೋಡು. ಇಲ್ಲಿ ಹರಿಬಣದಲ್ಲಿ ಕಪ್ಪು ನೀರು ಮಾಡಿ ಮಂಗಳಾರತಿ ಬೆಳಗುವೆವು ಕೃಷ್ಣ, ಮಂಗಳಾರತಿ ಬೆಳಗುವೆವು. ಬೆಳ್ಳಿ ಹರಿಬಣದಲ್ಲಿ ಕಪ್ಪು ನೀರು ಮಾಡಿ ಮಿತ್ರರು ಬೆಳಗುವೆವು ಕೃಷ್ಣ, ಮಂಗಳಾರತಿ ಬೆಳಗುವೆವು ಕೃಷ್ಣ, ಮಂಗಳಾರತಿ ಬೆಳಗುವೆವು. ನೂರಲ್ಲ 3000 ಇಲ್ಲ, ಚಿಲ್ಲರೆ ಇಲ್ಲ. ನೀರು ಹಾಕಿ ಒಳಗೆ ಕರ್ಕೊಂಡು ವಾರ ಬೇಕಾದ್ರೆ ಇಲ್ಲೇ ಇರ್ತೀವಿ. ಅವ ಇಪ್ಪಡು ಅವು ನಮ್ಮ ಒಂಜಿ ಒಂಜಿ ಇಲ್ಲದ ಒಂಜಿ ಹೋಪುನೊಂಜಿ ಬರ್ಪುನೊಂಜಿ ಅವು ಇಪ್ಪುಂಡು ಅಂದತೆ ಹೋಪುನ ಬರ್ಪುನ ಇಪ್ಪುಂಡು ನಮ್ಮ ಇಕ್ಕ ನಮ್ಮ ಬೇಜ ನಾವು ಬರವಲ್ಲಿ ನಾವು ಕುಸಿಡು ನಮ್ಮ ಒಂಜಿ ಅಕ್ಕಲೊಂಜಿ ಕಡಬು ಎಕಡೆ ಬಾಟ್ಲಿಂದ ಎಡ್ಡಿಟ್ಟಿನ ಬೇಗನೆ ಬಿಟ್ಟೋಳು ಇಟ್ಟುಂಡು ಶಾಸ್ತ್ರ ಎಲ್ಲ ಮುಗಿತು. ಈಗ ಹುಡುಗಿಯನ್ನು ಗಂಡನ ಮನೆಗೆ ಕಳಿಸುವುದು. ತನಕ ಮತ್ತೆ ರೆಡಿ ಮಾಡಿ ಏನಿಲ್ಲ ಒಟ್ಟಾರೆ ಯಾವ ಯಾವ ನೋಡ ಫುಲ್ ಏರ್ ಫುಲ್
Thank you for watching.